ಹುಡುಗಿ ತನ್ನ ಬೆಕ್ಕಿನ ಮೇಲೆ ಗಮನ ಇಡಲು ಸೆಕ್ಯೂರಿಟಿ ಕ್ಯಾಮೆರಾವನ್ನು ಆನ್ ಮಾಡಿದಳು. ಆದರೆ ಪರದೆ ಮೇಲೆ ಕಾಣಿಸಿಕೊಂಡ ದೃಶ್ಯ ಅವಳ ರಕ್ತವೇ ಗಟ್ಟಿಯಾಗುವಂತೆ ಮಾಡಿತು. ಒಬ್ಬ ಅಪರಿಚಿತ ವ್ಯಕ್ತಿ ಅವಳ ಹಾಸಿಗೆ ಕೆಳಗೆ ಅಡಗಿಕೊಂಡಿದ್ದನು. ಅವನು ಅವಳ ಕಡೆಗೆ ನಿಧಾನವಾಗಿ ಮುಂದುವರಿಯುತ್ತಿದ್ದಂತೆ ಹುಡುಗಿ ತಕ್ಷಣ ತನ್ನ ಸ್ನೇಹಿತೆಗೆ ಕರೆ ಮಾಡಿ ಜೋರಾಗಿ ಕೇಳಿದಳು, ನೀನು ಕೆಳಗೆ ಬಂದೆಯಾ? ಇದನ್ನು ಕೇಳುತ್ತಿದ್ದಂತೆ ಆ ವ್ಯಕ್ತಿ ಗಾಬರಿಗೊಂಡನು. ಹುಡುಗಿ ಏನೂ ಗೊತ್ತಿಲ್ಲದಂತೆ ನಟಿಸಿದಳು. ತನ್ನನ್ನು ತಾನು ಶಾಂತವಾಗಿಟ್ಟುಕೊಂಡು ನಿಧಾನವಾಗಿ ಬಾತ್ರೂಮ್ಗೆ ಒಳಗೆ ಹೋದಳು. ಒಳಗೆ ತಲುಪುತ್ತಿದ್ದಂತೆ ತನ್ನ ಸ್ನೇಹಿತೆಗೆ ತಕ್ಷಣ ಪೊಲೀಸರಿಗೆ ಕರೆ ಮಾಡಲು ಮೆಸೇಜ್ ಕಳುಹಿಸಿದಳು. ಉತ್ತರ ಬಂತು. ಪೊಲೀಸರು ಬರಲು ಸುಮಾರು 10 ನಿಮಿಷ ಬೇಕು. ಅವಳು ದೀರ್ಘ ಉಸಿರೆಳೆಯಲು ಹೊರಟಿದ್ದಾಗ ಅಚಾನಕ್ ಅವಳಿಗೆ ನೆನಪಾಯಿತು. ಕೀಲಿಗಳ ಗುಚ್ಛ ಲಿವಿಂಗ್ ರೂಮ್ನಲ್ಲೇ ಉಳಿದಿದೆ. ಅದರಲ್ಲಿ ಬಾತ್ರೂಮ್ನ ಹೆಚ್ಚುವರಿ ಕೀಲಿಯೂ ಇತ್ತು. ಹೊರಗಿನಿಂದ ಕೀಲಿಯನ್ನು ತಾಳೆಯಲ್ಲಿ ತಿರುಗಿಸುವ ಶಬ್ದ ಕೇಳಿಬರಲು ಆರಂಭವಾಯಿತು. ಪ್ರತಿಯೊಂದು ಕ್ಲಿಕ್ನೊಂದಿಗೆ ಅವಳ ಭಯ ಹೆಚ್ಚಾಗತೊಡಗಿತು. ಅವಳು ಮೇಲಿನ ಮಹಡಿಯವರನ್ನು ಸಹಾಯಕ್ಕಾಗಿ ಕೂಗಿದಳು. ಆದರೆ ಅಪಾರ್ಟ್ಮೆಂಟ್ನ ಸೌಂಡ್ ಪ್ರೂಫ್ ಗೋಡೆಗಳು ಅವಳ ಧ್ವನಿಯನ್ನು ಅಲ್ಲಿಯೇ ಬಂಧಿಸಿಬಿಟ್ಟವು. ಬೇರೆ ದಾರಿ ಕಾಣದೆ ತನ್ನ ರಕ್ಷಣೆಗಾಗಿ ಏನಾದರೂ ಹುಡುಕಲು ಶುರು ಮಾಡಿದಳು. ಆದರೆ ಬಾತ್ರೂಮ್ನಲ್ಲಿ ಇದ್ದದ್ದು ಕೇವಲ ಒಂದು ಹೇರ್ ಡ್ರೈಯರ್ ಮಾತ್ರ. ಅವಳು ತಕ್ಷಣ ಹೇರ್ ಡ್ರೈಯರ್ನ ಪ್ಲಗ್ ತೆಗೆದು ಅದರ ತಂತಿಯನ್ನು ಬಾಗಿಲಿನ ಹ್ಯಾಂಡಲ್ಗೆ ಸುತ್ತಿದಳು. ಆದರೆ ತಕ್ಷಣವೇ ತಂತಿಯ ಉದ್ದ ಸಾಕಾಗುವುದಿಲ್ಲ ಎಂಬುದು ಅವಳಿಗೆ ಅರ್ಥವಾಯಿತು. ಆಗಲೇ ಸರಿಯಾದ ಕೀಲಿಯಿಂದ ತಾಳೆ ತೆರೆಯುವ ಸ್ಪಷ್ಟ ಶಬ್ದ ಕೇಳಿಸಿತು. ಬಾಗಿಲು ನಿಧಾನವಾಗಿ ತೆರೆಯತೊಡಗಿತು. ತಂತಿ ಸಂಪೂರ್ಣ ಬಿಗಿಯಾಯಿತು. ಮುಂದಿನ ಕ್ಷಣವೇ ವಿದ್ಯುತ್ ಪ್ರವಾಹ ಹ್ಯಾಂಡಲ್ ಮೂಲಕ ಅವನ ದೇಹದೊಳಗೆ ಹರಿಯಿತು ಮತ್ತು ಅವನು ನೆಲಕ್ಕೆ ಕುಸಿದು ಬಿದ್ದನು.